ಗೀತಾ, ನೀನ್ ಯಾಕೆ ಇಷ್ಟೊಂದು ಬರಕ್ ಹೋದೆ? ನನಗ್ ನಿದ್ದೆ ಬರ್ಲಿಲ್ಲ ಮಾವ, ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಅದ್ ಸರಿ, ನೀನೇನ್ ಮಾಡ್ತಿದ್ಯಾ? ಕೂತ್ಕೋ. ನಿನಗ್ ರಾತ್ರಿ ಕೂಡ ಹೇಗ್ ವಾಸಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ಯಾಕೆ ಇಷ್ಟೊಂದೆಲ್ಲ ಬರಕ್ ಹೋಗ್ತೀಯ ಹೇಳು? ಅದು ಬಿಡು ಮಾವ. ಮಾವ, ನಂಗೆ ಇದು ವಾಸಿ ಆಗುತ್ತಾ? ಯಾಕೆ ವಾಸಿ ಆಗಲ್ಲ? ನೀನ್ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊತೀಯ? ಮೊದಲು ನಡಿ, ಮಲ್ಕೋ. ಮಾವ ಮಾವ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀನಿ. ಏನು ಬೇಡ, ನಡಿ ಪ್ಲೀಸ್ ಮಾವ. ನಡಿ. ಏನ್ ಮಾವ ಇಷ್ಟೊಂದು ತಣ್ಣಗಾಗ್ತಿದೆ? ಆಗದೆ ಏನೇನಾಗುತ್ತೆ? ನೀ ಬಿದ್ದಿರೋದು ಕೆಸರಲ್ವಾ? ಕೆಸರಲ್ಲ. ಎದಳ. ಅಯ್ಯಯ್ಯೋ, ಉತ್ತಾರನು. ಬಿಡ. ಅಯ್ಯಯ್ಯೋ, ಮೈಯೆಲ್ಲ ಕೆಸರಾಗೋಯ್ತು. ಮಾವ ಮಾವ, ನಂಗೆ ಸ್ನಾನ ಮಾಡ್ಸು. ನಾನಾ? ಸಾರಿ ಬಿಡು, ನಾನು ಹೀಗೆ ಹೋಗಿ ಮಲ್ಕೋತೀನಿ. ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ? ಅಯ್ಯೋ ಬೇಡಮ್ಮ, ನಾಳೆ ಸ್ನಾನ ಮಾಡಿಸ್ತೀನಿ, ನಡಿ. ಮಾವ ಬಂದೇಮ್ಮ, ಇರು. ಗೀತಾ, ನಿನ್ ಸರಿ ಬಿದ್ದೋಗಿದೆ, ಮುಚ್ಕೋ. ಏನ್ ಮಾವ? ನಿನ್ ಸರಿ ಬಿದ್ದೋಗಿದೆ, ಮುಚ್ಕೋ. ನನಗೆ ಕಣ್ ಕಾಣಿಸ್ತಾ ಇಲ್ವಲ್ಲ ಮಾವ? ನನಗೆಲ್ಲ ಕಾಣಿಸ್ತಿದ್ಯಲ್ಲ. ಏನಾಯ್ತು ಮಾವ? ನನ್ ಪಂಚೆ ಯಾಕೆ ಎಳಿತಿದ್ಯಾ? ಓ, ಪಂಚೆನಾ? ನನ್ ಟವಲ್ ಅನ್ಕೊಂಡೆ. ನೀ ಎಲ್ಲ ಅನ್ಕೋತೀಯ, ನಡಿ. ಅಪ್ಪ ಮಲ್ಲಿಕಾರ್ಜುನ, ಹೇಗಾದ್ರೂ ಮಾಡಿ ಗೀತನ್ಗೆ ರಾತ್ರಿ ಕೂಡ ಹೋಗಾಗ ಮಾಡಪ್ಪ. ಏ ಮಂಜು, ಬರ ಇಲ್ಲಿ. ಏನಣ್ಣ? ಜೋಬ್ನಲ್ಲಿ ಬೆಂಕಿ ಪಟ್ಟ ಇದೆ, ತಗೊಂಡ್ ಹಚ್ಚು. ನಾನ್ ಅನ್ಸಲ್ಲ. ಹಚ್ಚ, ತಗೋ. ಯಾಕೆ ಮಂಜು, ಏನಾಯ್ತು? ಅಲ್ಲಿ ರಾಜನ ದೇವಸ್ಥಾನದಲ್ಲಿ ಕೈ ಮೇಲೆ ಕರ್ಪೂರ ಹಚ್ಕೊಂಡ್ಬಿಟ್ಟಿದ್ದಾರೆ. ಬಾ. ಕ್ಷಮಿಸ್ಬಿಡು ಮಾವ, ನಾನು ತಪ್ಪು ಮಾಡ್ಬಿಟ್ಟೆ. ನನಗೆ ರಾತ್ರಿ ಹೊತ್ತು ಕಣ್ ಕಾಣಿಸಲ್ಲ ಅಂತ ನಿನ್ನ ಹತ್ರ ಸುಳ್ಳು ಹೇಳ್ದೆ. ನನಗೆ ಕಣ್ ಕಾಣಿಸುತ್ತೆ. ಮಾವ, ಮೊದಲಿನಿಂದನೂ ನನಗೆ ನೀನು ಅಂದ್ರೆ ಪ್ರಾಣ. ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗೋಲ್ಲ. ಈ ವಿಷಯ ನಿನ್ನ ಹತ್ರ ಹೇಳೋಣ ಅಂದ್ರೆ ನೀನನ್ನ ದೂರ ತಳ್ತಿದ್ದೆ. ಈ ತರ ನಾಟಕ ಆಡಿದ್ರೆ ನೀನ್ ನನ್ನನ್ನೇ ಮದ್ವೆ ಆಗ್ತೀಯ ಅಂತ ಹೀಗ್ ಮಾಡ್ದೆ.
ಅದಕ್ಕೆ ಇಂಥ ಸುಳ್ಳು ಹೇಳೋದು ನಿನ್ ಹುಡುಗಾಟ, ನನಗೆ ಪ್ರಾಣ ಸಂಕಟ. ನಿನಗೆ ರಾತ್ರಿ ಕೊಡು ಅಂದ ತಕ್ಷಣ ನನ್ನ ಎದೆನೇ ಹೊಡೆದೋಯ್ತು. ಆದಷ್ಟು ಬೇಗ ನಿನ್ನ ಕಣ್ ಕಾಣೋಗಾಗ್ಲಿ ಅಂತ ನಾನು ಮಾಡ್ತಿರೋ ಪೂಜೆಗಳಿಲ್ಲ, ಹೊರದಿರೋ ಹರಕೆಗಳನ್ನ ಮಾವ ನಾನು ಮಾತಾಡಬೇಡ. ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ, ಈ ಸುಳ್ಳು ಮೋಸ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ಮಾವ ಮಾವ ನಿಂತ್ಕೊ ಮಾವ, ಮಾವ ನನ್ ಮಾತ್ ಕೇಳು ಮಾವ, ನಿಂತ್ಕೊ ಮಾವ. ನಾನ್ ಸುಳ್ಳು ಹೇಳಿದಕ್ಕೆ ತಾನೆ ನೀನ್ ನನ್ ಬಿಟ್ಟು ಹೋಗ್ತಿದೀಯ. ನಾನ್ ನಿಜವಾಗ್ಲೂ ಕುರುಡಿ ಆದ್ರೆ ತಾನೆ ನೀನ್ ನನ್ ಮದ್ವೆ ಆಗೋದು. ನಾನ್ ಹೇಳಿದ ಸುಳ್ಳನ್ನ ಈಗ್ಲೇ ನಿಜ ಮಾಡ್ತಿದ್ದೀನಿ. ನಾನು ಮಾಡಿದ ತಪ್ಪಿಗೆ ಇದೇ ಪ್ರಾಯಶ್ಚಿತ್ತ. ಗೀತಾ, ಬೇಡ ಗೀತಾ, ಏನೇ ಹೇಳ್ದು ತಲೆ ಕೆರ್ಕೊ. ತಗೋ ಹೋಗಿ ಕುಡಿದ್ಬಿಡು. ಆಹಾ, ಹೋ ಮನೆಗೆ ಅಕ್ಕಿಗೆ ತಂದ್ಕೊಡು. ಎಷ್ಟು ಹೇಳಿದ್ರು ಇಷ್ಟೇನೆ. ಏಯ್, ಇಳಿಯ ಕೆಳಗೆ. ಅದನ್ ಕೇಳೋದಕ್ಕೆ ನೀನ್ಯಾರು? ಈ ಗಾಡಿ ನಮ್ ಬಾವಂದು. ಓ, ನೀನು ಅವ್ರ ಭಾಮೈದಾನ? ಹಾಗಾದ್ರೆ ನೀನು ನನಗ್ ಬೇಕಾದವನೇ. ಬಾ ಕುತ್ಕೋ. ಒಳ್ಳೆ ಮಾತ್ನಲ್ಲಿ ಗಾಡಿಯಿಂದ ಎಳೆದ್ರೆ ಸರಿ, ಇಳ್ದಿದ್ರೆ ಆ ಈ ನೆಪ ಮಾಡ್ಕೊಂಡು ನನ್ ಮುಟ್ಬೇಕು ಅಂತಿದೀಯಾ? ಏನ್ ಮಾಡೋದು, ಎಲ್ಲಾರು ನನ್ ಮುಟ್ಟಕ್ಕೆ ಏನಾದ್ರೂ ನೆಪ ಹುಡ್ಕೊಂಡ್ ಬರ್ತಾರೆ. ಇಳಿಯ ಕೆಳಗೆ. ಓಯ್, ರಾಜು, ರಾಜು, ಏನ್ ಬಾವಾ?
ಚಿಂತಾಮಣಿನ ಯಾಕೆ ಗಾಡಿಯಿಂದ ಎಳೆದು ಹಾಕ್ದೆ? ಹೇಳೋ, ಯಾಕೆ ಹಾಗೆ ಮಾಡ್ದೆ? ಮತ್ತಿನೇನ್ ಬಾವ, ನಮ್ಮ ಅಕ್ಕ ಕೂರ್ಬೇಕಾದ ಜಾಗದಲ್ಲಿ ಬೇರೆ ಯಾವಳು ಕೂತ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ? ಅಲ್ಲಿ ಯಾರು ಕೂತ್ಕೋಬೇಕು ಯಾರು ಕೂತ್ಕೋಬಾರ್ದು ನಿರ್ಧಾರ ಮಾಡೋದು ನೀನಲ್ಲ, ನಾನು. ಹೋಗು, ಹೋಗಿ ಅವಳದ ತಪ್ಪಾಯ್ತು ಅಂತ ಕ್ಷಮೆ ಕೇಳು. ನಾನು ಯಾಕೆ ಅವಳ ಹತ್ರ ಕ್ಷಮೆ ಕೇಳಲಿ? ರಾಜು, ಅಪ್ಪ, ಮಾವ ಏನ್ ದೊಡ್ಡ ತಪ್ಪು ಮಾಡ್ದ ಅಂತ ಅವಳ ಹತ್ರ ಕ್ಷಮೆ ಕೇಳ್ಬೇಕು? ಅಮ್ಮ ಕೂತ್ಕೊಳ್ಳೋ ಜಾಗದಲ್ಲಿ ಬೇರೆಯವಳು ಬಂದು ಕೂತ್ಕೊಂಡ್ರೆ ಸುಮ್ನೆ ಇರ್ತಾನಾ? ನನಗೆ ಎದುರಾಡೋಷ್ಟು ಬಿಡ್ಬಿಟ್ಟಿಯ ಮಕ್ಕಳೇ. ರಾಜು, ಒಳ್ಳೆ ಮಾತಲ್ಲಿ ಹೋಗಿ ಕ್ಷಮಾಪಣೆ ಕೇಳ್ತೀಯಲ್ವೋ? ನಾನೇನು ತಪ್ಪು ಮಾಡಿಲ್ಲ ಬಾವ. ಭೇಷ್, ಎಲ್ರೂ ದೊಡ್ಡ ಮನುಷ್ಯರೇ. ಸಾರ್ಥಕವಾಯ್ತು ಕಣೆ ಲಕ್ಷ್ಮಿ. ಮಗಳನ್ನ ತಮ್ಮನ್ನ ಚೆನ್ನಾಗಿ ಬೆಳೆಸಿದ್ಯಾ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲ. ಈ ಮನೆ ನನ್ನ ಮಾತಿಗೆ ಬೆಲೆನೇ ಇಲ್ದಂಗಾಯ್ತು. ರಾಜು, ಚಿಂತಾಮಣಿ ಹತ್ರ ಹೋಗಿ ಕ್ಷಮೆ ಕೇಳು. ಏನಕ್ಕ ನೀನು ಹೀಗೆ ಹೇಳ್ತೀಯ? ನನಗೂ ಸ್ವಾಭಿಮಾನ ಗೌರವ ಅಂತ ಇಲ್ವಾ? ಅಕ್ಕ, ಎಲ್ಲಿ ಹೋಗ್ತಿದ್ಯಾ? ಚಿಂತಾಮಣಿ ಮನೆಗೆ. ಅಕ್ಕ, ನಿನಗೆ ನಿನ್ ಸ್ವಾಭಿಮಾನದ ಬಗ್ಗೆ ಎಷ್ಟು ಗೌರವ ಇದೆಯೋ ಅದಕ್ಕಿಂತ ಹೆಚ್ಚು ಗೌರವ ನನಗೆ ನನ್ನ ಗಂಡನ ಮೇಲಿದೆ. ನೀವಿಬ್ರು ಅವ್ರ ಮಾತಿಗೆ ಬೆಲೆ ಕೊಡದೆ ಹೋದ್ರು ನಾನ್ ಕೊಡ್ತೀನಿ. ಅವ್ರ ಮನ್ಸನ್ನ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ಬೇಡಕ್ಕ, ನಿಂಗೆ ಭಾವನ್ಗೆ ಮನ್ಸು ನೋವು ಆಗೋಗಿದ್ರೆ ನಾನು ಗೌರವ ಸ್ವಾಭಿಮಾನ ಹೋದ್ರೂ ಪರವಾಗಿಲ್ಲ. ನಾನೇ ಅವಳ ಹತ್ರ ಕ್ಷಮೆ ಕೇಳ್ತೀನಿ. ನಮ್ಮ ಭಾವ ಹೇಳಿದ್ರು ಅಂತ ನಿನ್ನ ಹತ್ರ ಕ್ಷಮೆ ಕೇಳಕ್ ಬಂದೆ. ನಿನ್ ಜೊತೆ ಚಕ್ಕಂದಾಡಕ್ಕಲ್ಲ. ಹುಷಾರ್. ಛೀ! ಹೋದ್ ಕೆಲ್ಸ ಆಯ್ತಾ? ಮಹಾರಾಣಿ ಹತ್ರ ಕ್ಷಮೆ ಕೇಳ್ದ? ಹಿಂದೆ ಮುಂದೆ ಯೋಚನೆ ಮಾಡೋ ಶಕ್ತಿ ಇಲ್ವಾ ನಿನ್ಗೆ? ಯಾರು ಏನ್ ಹೇಳಿದ್ರು ತಲೆಲ್ಲಾಡ್ಸೋದು, ಏನೇ ಹೇಳಿದ್ರು ಮಾಡ್ಬಿಡೋದಾ? ಹೌದು, ನಮ್ಮ ಅಕ್ಕನ ಸಂತೋಷಕ್ಕೆ, ಭಾವನ್ ಗೌರವಕ್ಕೆ ನಾನೇನ್ ಬೇಕಾದ್ರೂ ಮಾಡ್ತೀನಿ. ಯಾಕೆ ಗೊತ್ತಾ? ನಾನು ಈ ಮನೆ ಕಾಲಿಡಬೇಕಾದ್ರೆ ಅಕ್ಕ ನನಗೊಂದು ಮಾತು ಹೇಳಿದ್ಲು. ಭಾವ ನನಗಷ್ಟೇ ದೇವರಲ್ಲ, ನಿನಗೂ ದೇವ್ರಂತ. ಈಗ ದೇವ್ರೇ ತಪ್ಪು ಮಾಡಿದಾರಲ್ಲ? ನೋಡು, ನಾವು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕೆ ದೇವ್ರಿದ್ದಾನೆ. ದೇವ್ರೇ ತಪ್ಪು ಮಾಡಿದ್ರೆ ಅದೇ ಸರಿಯಾದ ದಾರಿ ಅಂತ ಹಿಂದೆ ಹೋಗ್ಬೇಕು, ಇಲ್ಲ ನಮ್ ದಾರಿನ ಬದಲಾಯಿಸ್ಕೋಬೇಕು. ತಿದ್ದು ತಪ್ಪನ್ನ ಮಾಡಬಾರ್ದು ಗೀತಾ. ಹಾಗಂತ ನೀನ್ ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸ್ವಂತರ ತಲೆಲ್ಲಾಡಿಸ್ತೀಯಾ? ಗೀತಾ, ನೀನೇನ್ ಬೇಕಾದ್ರೂ ಅನ್ನು, ನನ್ನ ನಿರ್ಧಾರ ಮಾತ್ರ ಬದಲಾಗಲ್ಲ. ನಾನು ನಮ್ಮ ಅಕ್ಕನ ಮನೆಗೆ ಬಂದ್ರೂ ನಮ್ಮ ಅಮ್ಮನ ಪ್ರೀತಿ ಮಾತ್ರ ಕಳ್ಕೊಳ್ಳಿಲ್ಲ. ಆ ಸ್ಥಾನ ತುಂಬ್ತಿರೋಳೆ ನಮ್ಮ ಅಕ್ಕ. ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅಂತಾರೆ, ಆದ್ರೆ ಆ ಮಾತನ್ನ ನಮ್ಮ ಅಕ್ಕ ಸುಳ್ಳು ಮಾಡ್ಬಿಟ್ಲು. ಅವಳು ನನಗೆ ಬರೀ ಅಕ್ಕ ಮಾತ್ರ ಅಲ್ಲ, ನನ್ನ ತಾಯಿ. ನಿಮ್ಮ ಅಕ್ಕ ನಿನಗ್ ದೇವ್ರು, ಅವ್ರ ಮಾತು ಕೇಳೋದ್ರಲ್ಲಿ ನ್ಯಾಯ ಇದೆ. ತಪ್ಪು ದಾರಿ ಹಿಡಿತಿರೋ ನಿಮ್ ಭಾವನ್ ಮಾತು ಕೇಳೋದು ತಪ್ಪಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನನಗೆ ನಮ್ಮ ಅಕ್ಕ ದೇವ್ರು, ಅಕ್ಕನಿಗೆ ಭಾವ ದೇವ್ರು. ನಮ್ಮ ಅಕ್ಕ ಸಂತೋಷವಾಗಿರೋದಾದ್ರೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ.